E20 ಪೆಟ್ರೋಲ್ ನ ಯೂಸ್ ಮಾಡ್ತಾ ಇದ್ವಿ. ಈಗ ಇಯರ್ ಆಫ್ಟರ್ ವಿಲ್ ಬಿ ಯೂಸಿಂಗ್ E85 ಪೆಟ್ರೋಲ್. ಓಕೆ, ಸರಿ. ಏನು ಅಂತ ಕ್ಲೀನ್ ಕೇಳಿಸ್ಕೊಳ್ಳಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಬಯೋಫ್ಯೂಲ್ಸ್. ಆಲ್ರೆಡಿ ಮಾಡಿದ್ದೀರಾ ನಿಮ್ಗೆ ಯಾವಾಗಾದ್ರು? ಜೈವಿಕ ಇಂಧನಗಳು ನಿಮ್ಗೆ ಆಲ್ರೆಡಿ ಮಾಡಿದ್ದೀನಾ? ಹೊಸ ಬ್ಯಾಚ್ ಅವ್ರಿಗೆ ಕರೆಕ್ಟಾಗಿ ಹೇಳ್ರಿ. ಮಾಡಿಲ್ಲ? ಮತ್ ಬಾಯ್ಬಿಟ್ಟು ಹೇಳ್ಬೇಕು ಸರ್. ಯಾಕೆಂದ್ರೆ ಈಗ B1 ಮಾಡಿರ್ಬೋದು, B4 ಮಾಡಿರಲ್ಲ. ಅವಾಗ ನಿಮಗೆ ಕವರ್ ಮಾಡ್ದಂಗಾಗುತ್ತೆ, ಇವ್ರಿಗೆ ರಿವಿಷನ್ ಮಾಡ್ದಂಗಾಗುತ್ತೆ. ನೀವು ಕವರ್ ಆಗಿದ್ದ ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತೀನಿ. ಓಕೆ, ನೀವು ಇಲ್ಲಿ ಬಂದಿರೋದೇ ಕರೆಂಟ್ ಅಫೇರ್ಸ್ ಓದಕ್ಕಾಗಿಲ್ಲ ಅಂತ, ಆಯ್ತಾ? ಅಂದಮೇಲೆ ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಬಳಸ್ಕೋಬೇಕು, ರೈಟ್? ಸರಿ. ಈಗ ಬಯೋಫ್ಯೂಯಲ್ಸ್ ಅಂತ ಒಂದು ಪದ ಬಳಸ್ತಾ ಇದ್ವಿ. ಜೈವಿಕ ಇಂಧನಗಳು. ನೋಡ್ರಿ, ಬಯೋಫ್ಯೂಯಲ್ಸ್ ಜೈವಿಕ ಇಂಧನಗಳು ಏನಿದು ಸರ್? ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಒಂದು ಪದ ಇದೆ. ಸಾವಯವ ವಸ್ತುಗಳು. ಗೊತ್ತಿಲ್ಲ? ಎಸ್ ಆರ್ ನೋ? ವಾಟ್ ಇಸ್ ಆರ್ಗ್ಯಾನಿಕ್ ಮ್ಯಾಟರ್? ಇಂದು ಜೀವಿಸಿರುವ ಅಥವಾ ಹಿಂದೆ ಜೀವಿಸಿದ್ದ ವಸ್ತುಗಳು. ಸಾವಯವ ವಸ್ತುಗಳು ಅಂತಂದ್ರೆ ಏನಾಗಲ್ಲ, ತಲೆ ಕೆಡಿಸ್ಕೊಬಿಟ್ರಿ. ಥಿಯೇಟರ್ ಇದ್ದಂಗಿರತ್ತೆ ನೋಡ್ರಿ. ಓಕೆ, ಸಾವಯವ ವಸ್ತುಗಳು ಲಿವಿಂಗ್ ಆರ್ ಒನ್ಸ್ ಲಿವ್ಡ್ ಆರ್ಗ್ಯಾನಿಸಮ್ಸ್. ಲಿವಿಂಗ್ ಆರ್ ಒನ್ಸ್ ಲಿವ್ಡ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಅಸ್ ಆರ್ಗ್ಯಾನಿಕ್ ಮ್ಯಾಟರ್. ಓಕೆ, ಸಾವಯವ ವಸ್ತುಗಳಿಂದ ಹೊರತೆಗೆಯಲಾಗುವ ಹೈಡ್ರೋಕಾರ್ಬನ್ಸ್ ಅನ್ನ ಬಯೋಫ್ಯೂಯಲ್ಸ್ ಅಂತ ಕರಿತೀವಿ. ಜೈವಿಕ ಇಂಧನಗಳು. ಸಾವಯವ ವಸ್ತುಗಳಿಂದ ಹೊರತೆಗೆಯಲಾಗುವ ಹೈಡ್ರೋಕಾರ್ಬನ್ಸ್ ಅನ್ನ ಜೈವಿಕ ಇಂಧನಗಳು, ಬಯೋಫ್ಯೂಯಲ್ಸ್. ದ ಹೈಡ್ರೋಕಾರ್ಬನ್ಸ್ ವಿಚ್ ಆರ್ ಎಕ್ಸ್ಟ್ರಾಕ್ಟೆಡ್ ಔಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಅದರಲ್ಲಿ 3 ತರ ಇದಾವೆ. ಓಕೆ, ಸಾಲಿಡ್ ಬಯೋಫ್ಯೂಯಲ್ಸ್, ಓಕೆ, ಲಿಕ್ವಿಡ್ ಬಯೋಫ್ಯೂಯಲ್ಸ್, ಗೇಷಿಯಸ್ ಬಯೋಫ್ಯೂಯಲ್ಸ್. ಸಾಲಿಡ್ ಬಯೋಫ್ಯೂಯಲ್ಸ್ ಉದಾಹರಣೆ ಕೊಡಿ ಅಂತಂದ್ರೆ ಸಸ್ಯಗಳನ್ನು ಕೊಡಬಹುದು ಅಥವಾ ಕಟ್ಟಿಗೆ ಕೊಡಬಹುದು. ಸಸ್ಯ ಅಥವಾ ಕಟ್ಟಿಗೆ. ಓಕೆ, ಸಾಲಿಡ್ ಬಯೋಫ್ಯೂಯಲ್ಸ್ಗೆ ಎಕ್ಸಾಂಪಲ್. ಓಕೆ, ಲಿಕ್ವಿಡ್ ಬಯೋಫ್ಯೂಯಲ್ಸ್ಗೆ ಇದು ಇಂಪಾರ್ಟೆಂಟ್, ಬಯೋಪೆಟ್ರೋಲ್ ಅಥವಾ ಬಯೋಡೀಸೆಲ್ ಕೊಡಬಹುದು. ಗೇಷಿಯಸ್ ಬಯೋಫ್ಯೂಯಲ್ಸ್ಗೆ ಕಂಪ್ರೆಸ್ಡ್ ಬಯೋಗ್ಯಾಸ್ ಕೊಡಬಹುದು. ಕಂಪ್ರೆಸ್ಡ್ ಬಯೋಗ್ಯಾಸ್ ಅಥವಾ ಗೋಬರ್ ಗ್ಯಾಸ್ ಕೊಡಬಹುದು. ಪಾಪ್ಯುಲರ್ ಎಕ್ಸಾಂಪಲ್. ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿರೋದು ಯಾವುದು? ಬಯೋಪೆಟ್ರೋಲ್ ಮತ್ತೆ ಬಯೋಗ್ಯಾಸ್. ಸರಿ, ಈಗ ವಾಟ್ ಈಸ್ ಬಯೋಪೆಟ್ರೋಲ್? ಸಿ, ಈಗ ಹೊಂಗೆ ಮರ, ಪೊಂಗೇಮಿಯ ಪಿನ್ನಾಟ, ಕಬ್ಬು, ಶುಗರ್ ಕೇನ್, ಮೇಯ್ಸ್, ಜೋಳ, ವೀಟ್, ಗೋಧಿ, ಜಟ್ರೋಪಾ ಗಿಡ, ಇಂಥ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ರಾಸಾಯನಿಕ ವಸ್ತು ಎಥನಾಲ್. ಓಕೆ, ಎಥನಾಲ್ ರಾಸಾಯನಿಕ ಸೂತ್ರ ಏನು? C2H5OH. ಹೊಂಗೆ ಮರ, ಪೊಂಗೇಮಿಯ ಪಿನ್ನಾಟ, ಶುಗರ್ ಕೇನ್, ವೀಟ್, ಮೈಸ್, ಜಟ್ರೋಪಾ. ಓಕೆ, ಅಂಡ್ ಗೊತ್ತಿರಲಿ, ಎಥನಾಲ್ ನಾವೇನಂತ ಕರಿತೀವಿ? 99.9% ಪ್ಯೂರೆಸ್ಟ್ ಆಲ್ಕೋಹಾಲ್. ಅದು ಪ್ಯೂರೆಸ್ಟ್ ಆಲ್ಕೋಹಾಲ್. ಈಗ ನೀವೇನ್ ತಂತಿರಲಿ MRP, ಅದು ಎಷ್ಟು ಪರ್ಸೆಂಟ್ ಇರುತ್ತೆ ಆಲ್ಕೋಹಾಲ್? 16 to 20% ಇದ್ರೆ ಹೆಚ್ಚು. 16 to 20%. ಅಷ್ಟಕ್ಕೆ ಮಕ್ಕ ಬಿಡ್ತೀರ. ಅಪ್ಪಿ ತಪ್ಪಿ ಪ್ಯೂರೆಸ್ಟ್ ಎಥನಾಲ್ ಕೊಡುದು. ಪ್ಯೂರೆಸ್ಟ್ ಎಥನಾಲ್ ಕೊಡು ಮಕ್ಕಳ್ರೆ ನೆಕ್ಸ್ಟ್ KS ನೋಟಿಫಿಕೇಶನ್ ಇದಾಳದು, ರೈಟ್? ಆಯ್ತಾ? ಪ್ಯೂರೆಸ್ಟ್ ಆಲ್ಕೋಹಾಲ್ ಇದೆ ಎಥನಾಲ್, ಆಯ್ತಾ? ಸರಿ, ಲಿಸನ್. ಈಗ 80% ಪೆಟ್ರೋಲ್ ತಗೊಂತೀವಿ, 20% ಎಥನಾಲ್ ತಗೋತೀವಿ. ದಟ್ ಈಸ್ ಬಯೋಪೆಟ್ರೋಲ್. ಓಕೆ, 80% ಎಥನಾಲ್, 80% ಪೆಟ್ರೋಲು, 20% ಎಥನಾಲ್. ಇವತ್ತು ನೋಡಿ, ದಟ್ ಈಸ್ ಕಾಲ್ಡ್ ಬಯೋಪೆಟ್ರೋಲ್. ನೀವೇನಾದ್ರು ಪ್ಲೀಸ್ ಲಿಸನ್, ಬಯೋಪೆಟ್ರೋಲ್ ಏನಾದ್ರು ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ನಿಮಗೆ 65% ಆಫ್ ದ ಎಮಿಷನ್ಸ್ ಕಟ್ ಆಗುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಅಸ್ ಈಕೋ ಫ್ರೆಂಡ್ಲಿ ಫ್ಯೂಯಲ್ ಅಥವಾ ಆಲ್ಟರ್ನೇಟಿವ್ ಫ್ಯೂಯಲ್ ಅಂತ ಕರಿತೀವಿ.
80% ಪೆಟ್ರೋಲು 20% ಎಥನಾಲ್ ನ ಬ್ಲೆಂಡ್ ಮಾಡೋದ್ರಿಂದ ವೆಹಿಕಲ್ಸ್ ಅಲ್ಲಿ ಹೊಗೆ ಏನ್ ಬರುತ್ತೆ 65% ಆಫ್ ದ ಹೊಗೆ ಕಡಿಮೆ ಆಗುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಅಸ್ ಆಲ್ಟರ್ನೇಟಿವ್ ಫ್ಯೂಯಲ್, ಪರ್ಯಾಯ ಇಂಧನಗಳು ಅಥವಾ ಪರಿಸರ ಸ್ನೇಹಿ ಇಂಧನಗಳು ಅಂತ ಕರಿತೀವಿ. ಈಗ ಆಲ್ರೆಡಿ ಇಂಡಿಯಾದಲ್ಲಿ ಸರ್ 20% ಆಫ್ ಎಥನಾಲ್ ಬ್ಲೆಂಡಿಂಗ್ ಇಸ್ ಮ್ಯಾಂಡೇಟರಿ. ಆಯ್ತಾ? ಅದಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂತ ಕಾರ್ಯಕ್ರಮ E20 ಕಾರ್ಯಕ್ರಮ. E20 ಎಥನಾಲ್ 20 ಅಂತ. ಅಂದ್ರೆ ಆಲ್ರೆಡಿ ನೀವೇನ್ ಯೂಸ್ ಮಾಡ್ತಿದ್ದೀರಲ್ಲ ಪೆಟ್ರೋಲ್ 20% ಎಥನಾಲ್ ಬ್ಲೆಂಡ್ ಆಗಿದೆ. ಅದ್ರ 20% ಆಫ್ ಎಥನಾಲ್ ಬ್ಲೆಂಡ್ ಆಗಿದೆ. ಸೊ ಭಾರತದಲ್ಲಿ E20 ಬ್ಲೆಂಡಿಂಗ್ ಅನ್ನ ಮ್ಯಾಂಡೇಟರಿ ಮಾಡ್ಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂತ ಕಾರ್ಯಕ್ರಮ E20 ಕಾರ್ಯಕ್ರಮ. ಆದ್ರೆ ಎಥನಾಲು ಡೀಸೆಲ್ ಜೊತೆ ಬ್ಲೆಂಡ್ ಆಗಲ್ಲ. ಎಥನಾಲು ಡೀಸೆಲ್ ಜೊತೆ ಬ್ಲೆಂಡ್ ಆಗಲ್ಲ. ಹಾಗಾಗಿ ಈಗ ಬಯೋ ಡೀಸೆಲ್ ಪ್ರಿಪೇರ್ ಮಾಡೋದಕ್ಕೆ ಯಾವ ಯೂಸ್ ಮಾಡ್ತಿದ್ದಾರೆ? ಐಸೋಬ್ಯೂಟನಾಲ್ ಯೂಸ್ ಮಾಡ್ತಾರೆ. ಓಕೆ, ಪೆಟ್ರೋಲ್ ಜೊತೆ ಬ್ಲೆಂಡ್ ಮಾಡೋದಕ್ಕೆ ಎಥನಾಲ್, ಡೀಸೆಲ್ ಜೊತೆ ಬ್ಲೆಂಡ್ ಮಾಡೋದಕ್ಕೆ ಐಸೋಬ್ಯೂಟನಾಲ್. ಯಾಕೆಂದ್ರೆ ಎಥನಾಲ್ ಡೀಸೆಲ್ ಜೊತೆ ಬ್ಲೆಂಡ್ ಆಗಲ್ಲ, ಅಥವಾ ಬ್ಲೆಂಡ್ ಆದ್ರೂ ಕೂಡ ವೆಹಿಕಲ್ಸ್ ಹಾಳಾಗ್ಬಿಡ್ತವೆ, ಹೊಗೆ ಕಮ್ಮಿ ಆಗಲ್ಲ. ಸೊ ಡೀಸೆಲ್ ಜೊತೆಗೆ ಐಸೋಬ್ಯೂಟನಾಲ್ ಬ್ಲೆಂಡ್ ಮಾಡ್ತಾ ಇದೆ. ಆಯ್ತಾ? ಸರಿ, ಈಗ ನೋಡಿ, ಇನ್ಸ್ಟೆಡ್ ಆಫ್ E20 ಗವರ್ಮೆಂಟ್ ಈಸ್ ಮೂವಿಂಗ್ ಟುವರ್ಡ್ಸ್ E85. ಓಕೆ ಸರ್, ಈಗ ಪ್ರೆಸೆಂಟ್ ವೆಹಿಕಲ್ಸ್ ಅಲ್ಲಿ E85 ಯೂಸ್ ಮಾಡಬಹುದಾ? ಕಷ್ಟ, ಆಗಲ್ಲ. ಈಗೇನು ಎಕ್ಸಿಸ್ಟಿಂಗ್ ವೆಹಿಕಲ್ಸ್ ಇದಾವಲ್ಲ ಅದಕ್ಕೆ ನೀವು 85% ಎಥನಾಲ್ ಹಾಕಿ ಬರೀ 15% ನೀವು ಏನೋ ಪೆಟ್ರೋಲ್ ಹಾಕ್ಬಿಟ್ರೆ ಗೆಟ್ಟೋಗ್ತಾವ ಗಾಡಿ ಆಡ್ತಾವ. ಬಟ್ ಮುಂಬರುವ ದಿನಗಳಲ್ಲಿ ಇಂಡಿಯಾ ಶಿಫ್ಟಿಂಗ್ ಟುವರ್ಡ್ಸ್ E20 ಇಂದ E85 ಶಿಫ್ಟ್ ಆಗ್ತಾ ಇದೆ. ಅಂದ್ರೆ 85% ಎಥನಾಲ್, 15% ಪೆಟ್ರೋಲ್. ಆಯ್ತಾ? ಸೊ ಇದಕ್ಕೆ ಸಪರೇಟ್ ವೆಹಿಕಲ್ಸ್ ತರಬೇಕು. ರೈಟ್? ಓಕೆ, ಆ ವೆಹಿಕಲ್ಸ್ ನಾವೇನ್ ಕರಿತೀವಿ? ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಅಂತ ಕರಿತೀವಿ. FVV, ಓಕೆ, ಅಥವಾ FFV, ಸಾರಿ, ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಅಂತ. ಇನ್ ಮುಂದಕ್ಕೆ ಈಗ ಏನ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬಿಟ್ಟಿದೆ, ಏನು ಮಾಡಕ್ ಬರಲ್ಲ. ಬಟ್ ಮುಂದಕ್ಕೆ ಹೋಗ್ತಾ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಬರ್ತಾವ. ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ 85% ಆಫ್ ಎಥನಾಲ್, 15% ಪೆಟ್ರೋಲ್ ಬ್ಲೆಂಡಿಂಗ್ ಯೂಸ್ ಮಾಡ್ತಾವ. ಓಕೆ, ಹಂಗಾಗಿ ಇಂಡಿಯಾ ಇಸ್ ಮೂವಿಂಗ್ ಟುವರ್ಡ್ಸ್ E85 ಪೆಟ್ರೋಲ್. ಸರ್, ಅವಶ್ಯಕತೆ ಇದೆಯಾ ಸರ್? ನಿಜವಾಗ್ಲೂ E85 ಅವಶ್ಯಕತೆ ಇದೆಯಾ? ನಾನು ಕೆಲವೊಂದು ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ, ಆಮೇಲೆ ನೀವೇ ಡಿಸೈಡ್ ಮಾಡಿ ಅವಶ್ಯಕತೆ ಇದೆಯಲ್ವ ಅಂತ ಬಿಟ್ಟು ನೀವೇ ಡಿಸೈಡ್ ಮಾಡಿ. ಆಯ್ತಾ? ಓಕೆ, ನಂಬರ್ 1 ನೋಡಿ, ಭಾರತ ಏನು ಕಚ್ಚಾ ತೈಲವನ್ನ ಯೂಸ್ ಮಾಡ್ತಾ ಇದೆ, ಯೂಸ್ ಮಾಡ್ತೀವಿ, ಕ್ರೂಡ್ ಆಯಿಲ್. 85% ಆಫ್ ದ ಕ್ರೂಡ್ ಆಯಿಲ್ ನಾವು ಇಂಪೋರ್ಟ್ ಮಾಡ್ತೀವಿ. ಆಯ್ತಾ? ಬರೀ ಇಂಪೋರ್ಟ್ ಮಾಡ್ತಾ ಇದ್ರೆ ರೂಪಾಯಿ ಮೌಲ್ಯ ಏನಾಗುತ್ತೆ? ಆಲ್ರೆಡಿ ರುಪಿ ವ್ಯಾಲ್ಯೂ ಸಿಂಕ್ ಆಗ್ತಿದೆ, ಇನ್ನೂ ಸಿಂಕ್ ಆಗ್ತಾ ಹೋಗುತ್ತೆ. ಇಂಡಿಯನ್ ಕರೆನ್ಸಿ ಬೆಲೆ ಇಲ್ದಂಗ ಆಗುತ್ತೆ. ಆಯ್ತಾ? ನೀವು E85 ತರೋದ್ರಿಂದ ಭಾರತದ ಇಂಪೋರ್ಟ್ಸ್ ಅನ್ನ ಕಮ್ಮಿ ಮಾಡಬಹುದು. ಆಯ್ತಾ? ನೋಡಿ, ಇಲ್ಲಿ ಕೆಲವೊಂದು ಡೇಟಾ ಹೇಳ್ತಾರೆ, ಬಹಳ ಚೆನ್ನಾಗಿದೆ. ಓಕೆ, ಜಸ್ಟ್ ಇವತ್ತು ಎಷ್ಟು ಕೋಟಿ ವೆಹಿಕಲ್ಸ್ ಇದಾವೆ, ಅದು ಜಸ್ಟ್ 1% ಆಫ್ ದ ವೆಹಿಕಲ್ಸ್ E85 ಶಿಫ್ಟ್ ಆದ್ರೆ, ಓಕೆ, ಭಾರತದ ಫಾರೆಕ್ಸ್ ಅಲ್ಲಿ ಎಷ್ಟು ಕೋಟಿ ಉಳಿತಾಯ ಆಗತ್ತಂದ್ರೆ 195 ಕೋಟಿಯಷ್ಟು ದುಡ್ಡು ಫಾರೆಕ್ಸ್ ಉಳಿತಾಯ ಆಗುತ್ತೆ. ಇವತ್ತು ನಾವೇನು ವೆಹಿಕಲ್ಸ್ ಬೆಳೆಸ್ತಾ ಇದೀವಲ್ಲ, ಅದ್ರಲ್ಲಿ ಜಸ್ಟ್ 1% ಆಫ್ ದ ವೆಹಿಕಲ್ಸ್ E85 ಶಿಫ್ಟ್ ಆದ್ರೆ ಸರ್, ಭಾರತದ ಫಾರೆಕ್ಸ್ ಅಲ್ಲಿ 195 crores ಆಫ್ ಫಾರೆಕ್ಸ್ ಒಂದು ವರ್ಷಕ್ಕೆ ಉಳಿತಾಯ ಆಗುತ್ತೆ. ಆಯ್ತಾ? ಆಮೇಲೆ ನೀವು ಹೇಳಿ, E85 ನ ಪ್ರಮೋಟ್ ಮಾಡೋದ್ರಿಂದ ಎಥನಾಲ್ ಪ್ರೊಡಕ್ಷನ್, ರೈತರ ಆದಾಯ ಜಾಸ್ತಿ ಆಗುತ್ತೆ. E85 ಯೂಸ್ ಮಾಡೋದ್ರಿಂದ ಪೊಲ್ಯೂಷನ್, ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್. ಹಾಗಾಗಿ ವಿ ಆರ್ ಮೂವಿಂಗ್ ಟುವರ್ಡ್ಸ್ E85.